ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಬಾಲಿಯಲ್ಲಿದ್ದೀವಿ. ಬಾಲಿಯಲ್ಲೂ ಏನಂದರೆ ಇಲ್ಲೊಂದು ಕುಟಾ ಡಿಸ್ಟ್ರಿಕ್ಟ್ ಅಂತ ಇದೆ, ಅಲ್ಲಿ ಬಂದಿದ್ದೀವಿ. ಕುಟಾ ಡಿಸ್ಟ್ರಿಕ್ಟಲ್ಲೂ ಅದು ಸೌತ್ ಕುಟಾದಲ್ಲಿ ಫೇಮಸ್ ಏನಂದರೆ ಇಲ್ಲೊಂದು ಟೆಂಪಲ್ ಇದೆ, ತುಂಬ ಫೇಮಸ್ಸು ಶಿವನ ಟೆಂಪಲ್ ಇದು. ಉಲುವಾಟು ಅಂತ ಇಲ್ಲಿ ದೇವಸ್ಥಾನಕ್ಕೆಲ್ಲ ಪುರ ಅಂತ ಹೇಳ್ತಾರೆ. ಸೊ ಪುರ ಉಲುವಾಟುಗೆ ಬಂದಿದ್ದೀವಿ. ಉಲು ಅಂದರೆ ಒಂದು ದೊಡ್ಡ ಏನು ಹೇಳ್ಬೋದು, ಕ್ಲಿಫ್ ಅಂತೀವಲ್ಲ, ಈ ಗುಡ್ಡ. ಸೊ ಅದರ ವಾಟು ಅಂದರೆ ಇದು ಬಂಡೆ. ಸೊ ಬಂಡೆ ಮೇಲಿರುವಂಥ ಒಂದು ಎಜ್ಜಲ್ಲಿ ಕಟ್ಟಿರುವಂಥ, ಕ್ಲಿಫಲ್ಲಿ ಕಟ್ಟಿರುವಂಥ ದೇವಸ್ಥಾನ ಇದು. ಅದು ಏನಂದರೆ ಇಲ್ಲಿ ಒಂದು ದೇವಿ ಇದ್ದಾಳೆ, ದೇವಿ ದಾನು ಅಂತ, ಡ್ಯಾನು ಅಂತಾರೆ ಇಲ್ಲಿ, ಅಂದರೆ ನೀರಿನ ದೇವಿ ಅಂತ. ಅವಳ ಒಂದು ಏನು ಹೇಳ್ತೀವಿ, ಕೃಪೆ ಅಲ್ಲ, ಅವಳ ಕೃಪೆಯಿಂದ ಆಗಿರುವಂಥ ದೇವಸ್ಥಾನ ಅಂತ. ಬಟ್ ಇಲ್ಲಿ ತುಂಬ ಜನ ಇದು ಈಶ್ವರನ ಪೂಜೆ ಮಾಡ್ತಾರೆ. ತುಂಬ ಹಿಂದೂಸ್ ಇದ್ದಾರೆ ಇಲ್ಲಿ ಬಾಲಿಯಲ್ಲಿ, ಮೆಜಾರಿಟಿ ಹಿಂದೂಸೇ. ಸೊ ಈಶ್ವರನಿಗೆ ತುಂಬ ಒಂದು ಇಂಪಾರ್ಟೆನ್ಸ್ ಕೊಡ್ತಾರೆ. ಇಲ್ಲಿ ಈಶ್ವರನಿಗೆ ಬೇರೆ ಬೇರೆ ಹೆಸರಿಂದ ಕರೀತಾರೆ, ಅಚಿಂತ್ಯ ಅಂತ ಕರೀತಾರಂತೆ ಹೆಚ್ಚಿನವರು. ಆಮೇಲೆ ಶಿವ ಅನ್ನೋದೊಂದು ಕಾಮನ್ ನೇಮು. ಅದು ಬಿಟ್ಟರೆ ಹಾಂ, ಸ್ಯಾಂಗ್ ಹ್ಯಾಂಗ್ ವಿಧಿವಾಶ ಅಂತ ಕರೀತಾರಂತೆ, ಅಥವಾ ಹ್ಯಾಂಗ್ ವಿಧಿ ಅಂತಲೂ ಕರೀತಾರಂತೆ. ಅದು ಮೀನಿಂಗ್ ಎಲ್ಲ ನಂಗೆ ಅಷ್ಟು ಗೊತ್ತಿಲ್ಲ, ಬಟ್ ಅವ್ರು ಹೇಳಿದರು, ನಮ್ಮ ಗೈಡ್ ಅವ್ರು ಹೇಳಿದರು. ಸೊ ಅವರೇ ಗೈಡ್ ಮಾಡ್ತಾಯಿದ್ದಾರೆ ನಮ್ಮನ್ನು. ಈಗ ಟಿಕೆಟ್ ಕೌಂಟ್ರ್ ಹತ್ರ ಹೋಗಬೇಕು. ಪಾರ್ಕಿಂಗಿಗೆ ಪಾರ್ಕಿಂಗಿಗೆ 2000 ರೂಪಾಯಿ, 2000 ರೂಪಾಯಿ, ಹತ್ರ 12-15 ರೂಪಾಯಿ ಆಗುತ್ತೆ ಇಂಡಿಯನ್ ಪ್ರಕಾರ. ಆಮೇಲೆ ಎಂಟ್ರಿ ಟಿಕೆಟ್ ಇದೆ, ಇಲ್ಲೊಂದು ಕೌಂಟ್ರ್ ಇದೆ. ಎಂಟ್ರಿ ಟಿಕೆಟ್ಗೆ 50,000 ರೂಪಾಯಿಗಳು, ಅಂದರೆ ಇಬ್ಬರಿಗೆ 1 ಲಕ್ಷ. ಸ್ನೇಹ, ನಾವಿಲ್ಲಿ ಬಂದು ಲಕ್ಷದಲ್ಲೇ ಟ್ರೇಡ್ ಮಾಡ್ತಿದ್ದೀವಿ ಕಂಡ್ರಿ. ಲಕ್ಷ ಹಿಂಗೆ ಬಿಸಾಕ್ತಾ ಇದ್ದೀವಿ, ಲಕ್ಷ ಗಟ್ಟಲೆ. ಲಕ್ಷಾಧಿಪತಿಗಳು. 1 ಲಕ್ಷ ಅಂದರೆ 500 ರೂಪಾಯಿ, ಹತ್ರ 250 ಅಂತ ಇಟ್ಕೊಳ್ಳಿ ಒಬ್ಬೊಬ್ಬರಿಗೆ. ಟಿಕೆಟ್ ಕೌಂಟ್ರ್ ಹತ್ರ ಬಂದಿದ್ದೀವಿ. ಜಾಕ್ ಅವರು ಗೈಡ್ ಮಾಡ್ತಾ ಇದ್ದಾರೆ ನಮ್ಮನ್ನು. ವಾಟ್ ಈಸ್ ದಿಸ್? You have to wearing this when you entering the temples. Okay. Yes. Tell ನೋಡಿ. Because you already wearing the long pant jeans. So this is enough. Okay. If you use a short, you must be using. That ಪಂಚೆ. ಪ್ಯಾಂಟ್ ಹಾಕಿರೋದ್ರಿಂದ ಓಕೆ ಅಂತೆ. ಚಿಕ್ಕ ಡ್ರೆಸ್ ಹಾಕಿದವರು ಹಾಗೆಲ್ಲ ದೇವಸ್ಥಾನದೊಳಗೆ ಹೋಗಂಗಿಲ್ಲ ಅಂತೆ. ಸೊ ಹಾಗಾಗಿ ಇಲ್ಲಿ ನೋಡಿ ಪಂಚೆ ಕಟ್ತಾ ಇದ್ದಾರೆ ಎಲ್ರಿಗೂ. ನೋಡಿದ್ರಲ್ಲ, ಪರ್ಪಲ್ ಕಲರ್ದು. ಆಮೇಲೆ ಇದೊಂದು ಕೇಸರಿ ಕಲರ್ ಶಾಲ್ ಕೊಟ್ಟಿದ್ದಾರೆ. ಕೇಸರಿಯ ತೇರ. ಸೊ ನೋಡಿ, ಎಂಟ್ರಿ ಟಿಕೆಟ್ ಸಿಕ್ಕಿದೆ. ಇದನ್ನು ಅವರೇ ಪರ್ಚೇಸ್ ಮಾಡಿದೆ, ಯಾಕಂದರೆ ನಮ್ಮ ಐಟಿನರಿಯಲ್ಲಿ ಮತ್ತು ನಮ್ಮ ಪ್ಲ್ಯಾನಲ್ಲಿ ಇದು ಆಲ್ರೆಡಿ ಇನ್ಕ್ಲೂಡ್ ಆಗಿತ್ತು. ಹಾಗಾಗಿ ನಾವು ಎಕ್ಸ್ಟ್ರಾ ಪೇ ಮಾಡ್ತಾ ಇಲ್ಲ. ಸೊ ನಿಮಗೆ ಹೇಳ್ದಂಗೆ ನಾವು ಈ ಸಲ ಜಿ ಟಿ ಹಾಲಿಡೇಸ್ ಅವ್ರ ಕಡೆಯಿಂದ ನಾವು ಇದನ್ನು ಬುಕ್ ಮಾಡ್ಕೊಂಡು ಬಂದ್ವಿ. ತುಂಬ ಅಫೋರ್ಡೆಬಲ್ ಪ್ರೈಸಲ್ಲಿ ಎಲ್ಲ ಥರ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅವ್ರು ಆರ್ಗನೈಸ್ ಮಾಡ್ತಾರೆ. ನಾನು ಅವರ ಡೀಟೇಲ್ಸನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕಿದ್ದವರು ಅವೈಲ್ ಮಾಡ್ಕೊಳ್ಳಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಒಳ್ಳೊಳ್ಳೆ ಪ್ಲ್ಯಾನ್ಸನ್ನು ಕೊಡ್ತಾರೆ. ಸೊ ಜಾಕ್ ಅವರು ನಮ್ಮನ್ನು ಇಲ್ಲಿ ಒಳಗೆ ಬಿಟ್ಟು ಅವರು ಅಲ್ಲೇ ಪಾರ್ಕಿಂಗ್ ಲಾಟಿಗೆ ಹೋಗಿದ್ದಾರೆ, ಯಾಕಂದರೆ ಸಿಕ್ಕಾಪಟ್ಟೆ ಹೆವಿ ಇದೆ ಇಲ್ಲಿ ಎಂಟ್ರಿ ಫೀಸು. ಆಮೇಲೆ ಅಲ್ಲಿ ಕ್ಯಾಪು ಕನ್ನಡಕ ಎಲ್ಲ ಹಾಕಬೇಡಿ ಅಂತಿದ್ರು. ನಾನು ಕೇಳಿದೆ, ದೇವಸ್ಥಾನಕ್ಕೆ ಹೋಗೋಕ್ಕೂ ಕ್ಯಾಪಿಗೂ ಕನ್ನಡಕಕ್ಕೂ ಏನು ಸಂಬಂಧ ಅಂತ ಕೇಳಿದರೆ ಅವ್ರು ಹೇಳಿದರು, ಇಲ್ಲಿ ಮಂಗಗಳು ಸಿಕ್ಕಾಪಟ್ಟೆ ಇದ್ದಾವಂತೆ. ಆ ಮಂಗಗಳು ಎಷ್ಟು ಚಾಲು ಇದ್ದಾವಂದರೆ ಅವರಿಗೆ ಇಲ್ಲಿ ತುಂಬ ಟೈಮಿಂದ ಇದ್ದಾವಂತ ಇಲ್ಲಿ. ಸೊ ಅವರು ಕರೆಕ್ಟಾಗಿ ಒಂದು ಡೀಲ್ ಮಾಡ್ಕೊಳ್ತಾವಂತೆ ಮನುಷ್ಯನ ಜೊತೆ. ಅಂದರೆ ಸೈಲೆಂಟಾಗಿ ಬಂದು ಕ್ಯಾಪು ಕನ್ನಡಕ ಅದೆಲ್ಲ ಎತ್ಕೊಂಡು ಹೋಗ್ಬಿಡುತ್ತೆ. ಆಮೇಲೆ ನೀವು ಅವ್ರಿಗೆ ಏನಾದ್ರು ತಿನ್ನೋಕ್ಕೆ ಕೊಡಬೇಕು. ತಿನ್ನೋಕ್ಕೆ ಕೊಡ್ತಿದ್ದಂಗೆ ಅದನ್ನು ವಾಪಸ್ ನಿಮ್ಗೆ ಕೊಟ್ಟು ಬಿಡುತ್ತಂತೆ. ಬುದ್ಧಿವಂತರಲ್ಲ ಮಂಗಗಳು. ಅದು ಫುಡ್ಡಿಗೋಸ್ಕರ ಮಾಡ್ತಾ ಇದೆ ಅಂತ. ಹೌದು, ನಾನು ಒಂದು ಆರ್ಟಿಕಲ್ ಓದ್ತಿದ್ದೆ, ಅದ್ರಲ್ಲಿ ಹೆಂಗಿತ್ತು ಗೊತ್ತಾ, ಈ ಥರ ಮಾಡೋದ್ರಿಂದ ಅವ್ರಿಗೆ ಇನ್ನೂ ಕದಿರಿ ಅನ್ನೋ ಥರ ಪ್ರಚೋದನೆ ಕೊಟ್ಟಂಗೆ ಆಗತ್ತಂತೆ. ಹೌದು. ಮತ್ತು ಹೊರಗಿಂದ ಮಂಗಗಳು ಬಂದರೂ ಕೂಡ ಅದು ಹೊಸದಾಗಿ ಇಲ್ಲಿ ಏನಿದೆ ಅಲ್ಲ ಮಂಗಗಳು, ಅದೆಲ್ಲ ಕಲಿಸಿಬಿಡತ್ತಂತೆ. ಅದಕ್ಕೆ ಹಿಂಗೆ ಮಾಡಬೇಕು ನೀವು ಅಂತೇಳಿ. ಅದು ಹಾಗೆ. ಈಗ ನೀನು ನಂಗೆ ಕಲಿಸ್ಲಿಲ್ವಾ? ಎಂತ ಅಂತ ಕಲಿಸ್ತೆ? ಇದು ಟೊಪ್ಪಿ ಕದಿಯೋದಾ? ತಿರುಗೋದು, ಟೊಪ್ಪಿ ಕದಿಯೋದು ಯಾಕೆ ಹಾಗೆ ಹೇಳ್ಬೇಡ. ನಿನ್ನ ತಲೆ ಮೇಲೆ ಯಾವತ್ತೂ ಟೊಪ್ಪಿ ಇರ್ತದೆ. ಟೊಪ್ಪಿ ಹಾಕ್ಸಿದ್ಯಾರು? ಅದು ಫಸ್ಟ್ ಕ್ವಶನ್. ಈಗ ನೀನೇ ಹಾಕ್ಸ್ಕೊಂಡಿದ್ದು. ವಾ, ಚೆನ್ನಾಗಿದೆ ಇದು ಪ್ಲೇಸು. ಬನ್ನಿ, ಇದರ ಟೂರನ್ನು ತೋರಿಸ್ತೇನೆ. ಸೊ ಈ ಟೆಂಪಲಲ್ಲಿ ಸಂಜೆ 6 ಗಂಟೆಗೆ ಪ್ರತಿದಿನ ಕೇಕಾಕ್ ಡ್ಯಾನ್ಸ್ ಅಂತ ಮಾಡ್ತಾರೆ. ಇಲ್ಲಿನ ಟ್ರೆಡಿಷ್ನಲ್ ಡ್ಯಾನ್ಸ್ ಅಂತದು.
ಸೊ ಎಲ್ಲ ಆ ಕಡೆ ಹೋಗ್ತಾ ಇದ್ದಾರೆ. ಇಲ್ಲಿ ಪ್ರೊಬಾಬ್ಲಿ ಒಂದು ಆಡಿಟೋರಿಯಂ ಇದೆ ಅನ್ಕೋತೀನಿ. ಡ್ಯಾನ್ಸ್ ಎಲ್ಲ ನೋಡೋಷ್ಟು ನಮ್ದು ಅಷ್ಟು ಇಂಟ್ರೆಸ್ಟ್ ಇಲ್ಲ. ಬಟ್ ನಮಗೆ ಇಲ್ಲಿ ಮೇಯ್ನ್ ಇಂಟ್ರೆಸ್ಟ್ ಏನಂದರೆ ಆ ಕ್ಲಿಫ್ ಹತ್ರ ಹೋಗಿ ಆ ಟೆಂಪಲನ್ನು ನೋಡಬೇಕು ಅಂತ. ಭಾಳ ಸುಂದರವಾಗಿದೆ ಅಂತೆ. ಅದು ಏನಂದರೆ ಈ ನಮ್ಮ ನೀರಿನ ದೇವಿ ಇದ್ದಾಳಲ್ಲ, ದೇವಿ ಡಾನು, ಅವಳು ಇದು ಏನೋ ಶಾಪ ಅಂತೀವಲ್ಲ, ಸಡನ್ನಾಗಿ ಸ್ಟ್ಯಾಚು ಅಂದ್ಬಿಡ್ತೀವಲ್ಲ. ಸೊ ಒಂದು ದೋಣಿ, ದೊಡ್ಡ ದೋಣಿ ಸ್ಟ್ಯಾಚು ಅಂದಾಗ ಹೆಂಗೆ ಬರುತ್ತಲ್ಲ, ಅದೇ ಥರ ಬಂದಿದೆ ಅಂತ. ಅಂದರೆ ಅದೇ ಥರ ಇದೆ ನೋಡಲಿಕ್ಕೆ. ನನಗೆ ಈಗ ಗೊತ್ತಾಯ್ತು ಕಣ್ರಿ, ನಮ್ಮ ಎನ್ಸೆಸ್ಟರ್ಸ್ ಎಲ್ಲ ಹೇಳ್ತಾರಲ್ಲ, ಪೂರ್ವಜರೆಲ್ಲ ದಾನ ಮಾಡಿ ಪುಣ್ಯ ಬರುತ್ತೆ, ದಾನ ಮಾಡಿ ಪುಣ್ಯ ಬರುತ್ತೆ ಅಂತೇಳಿ. ನೋಡಿ, ದಾನ ಪುಣ್ಯ ಅಂತ ಬರ್ತಿದ್ದಾರೆ. ಅಂದರೆ ಡೊನೇಷನ್ ಮಾಡಿ ಅಂತ ಅವರ ಲ್ಯಾಂಗ್ವೇಜಲ್ಲಿ. ದಾನ ಮಾಡಿದರೆ ಪುಣ್ಯ ಬರುತ್ತೆ ಅಲ್ವಾ ಸ್ನೇಹ? ಮಾಡು ಮಾಡು, ಲಕ್ಷ ಲಕ್ಷ ಮಾಡು. ಇಲ್ಲಿ ಜಾವಾ, ಸುಮಾತ್ರ, ಪಪುವಾ ಅಂತ ತುಂಬ ಒಂದೆರಡಲ್ಲ ರಾಶಿಗಟ್ಟಲೆ ಐಲ್ಯಾಂಡ್ಸ್ ಇದೆ. ಸೊ ಈ ದೇವಸ್ಥಾನ ಇದೆಯಲ್ಲ, ಜಾವಾದಿಂದ ಒಬ್ಬರು ಸಂತರು ಫಸ್ಟು 7ನೇ ಶತಮಾನದಲ್ಲಂತೆ, ಆಮೇಲೆ 11ನೇ ಶತಮಾನದಲ್ಲಿ ಇನ್ನೊಬ್ಬರು ಅಲ್ಲಿಂದ ಬಂದು ಇಲ್ಲಿ ಬಂದು ಮೋಕ್ಷ ಪಡೆದ್ರು ಅಂತ ಒಂದು ಹಿಸ್ಟ್ರಿ ಇದೆ. ಹಾಗಾಗಿ ಜನ ಅಲ್ಲಿ ನಿಮಗೆ ತೋರ್ಬೋದು ಅವರೊಂದು ಅವರೊಂದು ಪ್ರತಿಮೆ ಕೂಡ ಇದೆ. ಇದರಲ್ಲಿ ಎಷ್ಟು ತೋರುತ್ತೋ ಗೊತ್ತಿಲ್ಲ. ಮತ್ತು ಇನ್ನೊಂದಂದರೆ ಇದೆಲ್ಲ ನೋ ಡ್ರೋನ್ ಫ್ಲೈ ಝೋನ್ಸ್ ಕಣ್ರಿ. ಅಂದರೆ ಬಾಲಿಗೆ ಬಂದರೆ ಕೆಲವೊಂದು ಪ್ಲೇಸಸಲ್ಲಿ ನಿಮಗೆ ಡ್ರೋನ್ ಎಲೋ ಮಾಡ್ತಾರೆ. ಬಟ್ ಯಾವುದೇ ಪುರಗಳಲ್ಲಿ, ಪುರ ಅಂದರೆ ಟೆಂಪಲ್ಸ್ ಇದೆಯಲ್ಲ, ಅದು ಫೇಮಸ್ ಟೆಂಪಲ್ಸ್ ಯಾವುದೆಲ್ಲ ಇದೆ ಅಲ್ಲಿ ಬಿಡಲ್ಲ, ಏರ್ಪೋರ್ಟ್ ಹತ್ರ ಬಿಡಲ್ಲ. ಮತ್ತು ಉಳಿದ ಪ್ಲೇಸಲ್ಲೆಲ್ಲ ನೀವು ಡ್ರೋನ್ ಶೂಟ್ ಮಾಡ್ಬೋದು. ಸೊ ನಾವು ಇನ್ನೂ ದೇವಸ್ಥಾನನೇ ಸುತ್ತಾ ಇದ್ದೀವಿ ಬಾಲಿಗೆ ಬಂದು. ನೆನ್ನೆ ಒಂದು ದೇವಸ್ಥಾನ ಆಯಿತು, ಇವತ್ತೊಂದು ದೇವಸ್ಥಾನ. ಬಟ್ ಏನು ಹೇಳಿ, ಇಲ್ಲಿನ ದೇವಸ್ಥಾನಗಳು, ಅದರ ಒಂದು ಕೆತ್ತನೆಗಳು ವಿಶೇಷ ರೀತಿಯಲ್ಲಿದೆ. ತುಂಬ ಚೆನ್ನಾಗಿದೆ ನೋಡ್ಲಿಕ್ಕೆ. ಇದೆ. ಹೌದು, ಇಲ್ಲಿ ಅಂತಲ್ಲ, ನಿನ್ನೆ ಹೋದ ಕಡೆನೂ ಹಾಗೆ ಇತ್ತು. ಸ್ವಲ್ಪ ನೀರು, ಮತ್ತೆ ಸ್ವಲ್ಪ ಅಲ್ಲ ತುಂಬಾನೇ ನೀರು, ಸಮುದ್ರನೇ ಇತ್ತು, ಹಾಗೆ ಗ್ರೀನರಿನೂ ಇತ್ತು. ಇದು ಇಲ್ಲಿನ ಗಂಟೆ ಅಂತೆ. ಸೊ ಈ ಥರದ್ದು ನಾವು ನಿನ್ನೆ ತನಾಲ ಟೆಂಪಲಲ್ಲೂ ನೋಡಿದ್ವಿ. ಇಲ್ಲಿ ಹೆಂಗಪ್ಪ ಅಂದರೆ ಮನೆಯಲ್ಲೂ ದೇವಸ್ಥಾನ ಇರುತ್ತಂತೆ, ಮನೆಯಲ್ಲೂ. ಅಂದರೆ ಮನೆಯಲ್ಲೇ ದೇವಸ್ಥಾನ, ಮನೆಯಲ್ಲೇ ಪೂಜಾರಿಗಳು ಅದನ್ನು ಪೂಜೆ ಮಾಡಿ. ಮತ್ತು ಇದೆಲ್ಲ ಪಬ್ಲಿಕ್ ಟೆಂಪಲ್ಸು. ಸೊ ಪಬ್ಲಿಕ್ ಟೆಂಪಲ್ಸ್ ಬೇರೆ, ಪ್ರೈವೇಟ್ ಟೆಂಪಲ್ಸ್ ಬೇರೆ, ಆ ಥರ ಇದೆ. ಪಬ್ಲಿಕ್ ಅಲ್ಲಿ ಮಾತ್ರ ಈ ರೀತಿ ಇರುತ್ತಂತೆ. ಹೌದು, ಇದೇನಂದರೆ ಅಲಾರ್ಮ್, ಅಂದರೆ ಏನಾದ್ರು ಆಯ್ತು ಅಂದ್ಕೊಳ್ಳಿ, ಇದರಲ್ಲೆಲ್ಲ ತೋರಿಸ್ತಾರೆ ನೋಡಿ, ಬಾಹುಬಲಿ ಫಿಲ್ಮಲ್ಲಿ ಅದು ಡಣ್ ಡಣ್ ಅಂತ ಹೊಡಿತಾರೆ, ಹಾಗೆ ಇದು ಹೊಡಿತಾರೆ, ಡಮ್ ಡಮ್ ಅಂತ ಹೊಡಿತಾರೆ. ಆವಾಗ ಜನರೆಲ್ಲ ಸ್ವಲ್ಪ ಜಾಗೃತ ಆಗ್ತಾರೆ ಅಂತೆ. ಇದು ಎಲ್ಲ ಕಡೆ ನಿಮಗೆ ಪಬ್ಲಿಕ್ ಟೆಂಪಲ್ಸಲ್ಲಿ ನೋಡೋಕ್ಕೆ ಸಿಗುತ್ತೆ. ಇಲ್ಲೊಂದು ರೂಟ್ ಮ್ಯಾಪ್ ಸಿಕ್ತು ಫೈನಲಿ. ಲೆಫ್ಟಿಗೆ ಟೆಂಪಲ್ಲು, ಆಮೇಲೆ ಕ್ಲಿಫ್ ವ್ಯೂ ನಾರ್ತ್ ನೋಡಿದಿರಲ್ಲ ನೀವು. ಆಮೇಲೆ ನಾನು ಹೇಳಿದ್ನಲ್ಲ, ಒಬ್ಬರು ಸಂತರು ಬಂದು ಇಲ್ಲಿ ಧ್ಯಾನ ಮಾಡಿ ಮೋಕ್ಷ ಪಡೆದ್ರು ಅಂತೇಳಿ. ಇವರೇ ಅವರು, ಜಾವಾದಿಂದ ಬಂದ ಸಂತರು. ಡಾಂಗ್ಯಾಂಗ್ ನಿರರ್ಥ ಅಂತಿದೆ. ಪ್ರೊನೌನ್ಸಿಯೇಷನ್ ತಪ್ಪಿದ್ರೆ ಕ್ಷಮಿಸಿ, ಯಾಕಂದರೆ ನಮ್ಗೆ ಇಲ್ಲಿನ ಪ್ರೊನೌನ್ಸಿಯೇಷನ್ ಗೊತ್ತಾಗಲ್ಲ. ಆಮೇಲೆ ಈ ಕಡೆ ಕೆಕಾಕ್ ಡ್ಯಾನ್ಸಿನ ಓಪನ್ ಸ್ಟೇಜ್ ಇದೆ. ಆಮೇಲೆ ಸೌತ್ ಸೈಡ್ನ ಕ್ಲಿಫನ್ನು ನೀವು ನೋಡ್ಬೋದು. ಸೊ ಭಾಳ ಚೆನ್ನಾಗಿದೆ ಕ್ಯಾಂಪಸ್ಸು. ಗುರುವೇ, ಯಾರು ಗ್ಲಾಸಪ್ಪ ಅದು?
ಈಗಷ್ಟೊಂದು ಟೂರಿಸ್ಟ್ ಇದು ಗ್ಲಾಸ್ ಹೆಂಗೆ ಅಭ್ಯಾಸ ಮಾಡ್ತು ಅಂದರೆ ಅಭ್ಯಾಸ ಅಂದರೆ ನಮ್ಮ ಭಾಷೆಯಲ್ಲಿ ಏನು ಹೇಳ್ತೀವಿ ಅದಕ್ಕೆ ಕಿತ್ಕೊಂಡು ಹೋಯ್ತು ಅಂದರೆ ಬಾಪ್ರೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದೆ ನೋಡಿ. ಅದಕ್ಕೆ ಇಲ್ಲಿ ಹೇಳ್ತಾರೆ ನೀವು ಕ್ಯಾಪು ಗ್ಲಾಸು ಕ್ಯಾಮ್ರಾ ಎಲ್ಲ ಸಿಕ್ಕಾಪಟ್ಟೆ ಕೇರ್ಫುಲ್ಲಾಗಿರಿ ಅಂತ. ಎಲ್ಲ ಕಡೆ ಕಣ್ಣಿರ್ಬೇಕ್ರಿ ಇಲ್ಲಿ. ನಾನೀಗ ಇಷ್ಟು ಹೇಳ್ತಿದ್ದೀನಿ, ನನ್ನೇ ಬಂದು ಅಟ್ಯಾಕ್ ಮಾಡಿದ್ರು ಮಾಡ್ತೀವಿ, ಹೇಳೋಕ್ಕಾಗಲ್ಲ ಅಲ್ಲ ಸ್ನೇಹ? ಅವಳು ನೋಡಿ ಅಂತ ಟೀಚ್ ಮಾಡ್ತಿದ್ಯಾ ಮಂಗಗೆ? ಸುಮಾರು ಜನರದು ಹೋಗಿದೆ ಕಣ್ರಿ ಇಲ್ಲಿ. ಅಲ್ಲ ರಿತು, ತೊಂದ್ರೆ ಇಲ್ಲ. ಮಂಕಿಗೆ ಪ್ರತಿ ಸಂಡೇ 4 ಗಂಟೆಗೆ ಇಲ್ಲಿ ಫುಡ್ ಹಾಕ್ತಾರಂತೆ ಸಂಜೆ. ಉಳಿದ ದಿನ ಅದು ಬಂದ ಅದಕ್ಕೆ ಇದು ತಿನ್ನೋದಿಲ್ಲಿ 4 ಗಂಟೆಗೆ ಆಗೋ ಸಿಗುತ್ತೆ ಕಾಯಂ ಅಂತ ಗೊತ್ತು. ಉಳಿದ ಟೈಮಲ್ಲಿ ಬೇಕಲ್ಲ ಅಂತೇಳಿ ಈ ಥರ ಗೀತಾಪತಿ ಮಾಡ್ತವೆ ಇಲ್ಲಿ. ಸುಮಾರು ಇದಾವೆ ಕಣ್ರಿ. ಅಯ್ಯೋ ಪ್ರತಿದಿನ ಅಲ್ಲ, ಮಂಕಿ ಫೀಡಿಂಗ್ ಏರಿಯಾ ಎವ್ರಿ ಸಂಡೇ. ಬಟ್ ಅಲ್ಲಿ ಬೋರ್ಡ್ಸ್ ಇದೆ ಆ ಕಡೆ, ಅಂದರೆ ನೀವು ಮಂಕಿಗಳಿಗೆ ಫೀಡ್ ಮಾಡಬೇಡಿ ಅಂತ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಬಟ್ ಏನು ಮಾಡೋಕ್ಕಾಗಲ್ಲ, ನಿಮ್ಮ ಲಕ್ಕ ಇಲ್ಲ ಆಯಿತಾ. ನಾನು ಅದಕ್ಕೆ ನೋಡಿ ಇದು ನಮ್ಮ ಜಾತ್ರೆಯಲ್ಲಿ ಸಿಗುತ್ತಲ್ಲ ಅಂತ ಕನ್ನಡಕ ಹೋದರೆ ಬೇಜಾರಿಲ್ಲ. ಆಮೇಲೆ ಈ ಟೊಪ್ಪಿನೂ ಹಂಗೆ ಸ್ಪ್ಯಾರ್ ಇದೆ ನನ್ನ ಹತ್ರ ಇನ್ನೊಂದು, ಹಂಗಾಗಿ ಫುಲ್ಲು ಕಾನ್ಫಿಡೆನ್ಸಲ್ಲಿದ್ದೀನಿ. ಹೋದರೆ ದೇವ್ರಿಗೆ ಬಿಟ್ಕೊಟ್ವಿ ಅಂತ ಆ ಥರ. ಇದೀಗ ಟೆಂಪಲಿಂದ ಹೊರಗೆ ಬರ್ತಾ ಇದ್ದೀವಿ ನಾವು. ಟೆಂಪಲ್ ಕಾಂಪ್ಲೆಕ್ಸ್ ಆ್ಯಕ್ಚುಲಿ. ಯಾಕಂದರೆ ಇಲ್ಲಿ ಟೆಂಪಲ್ ಅನ್ನೋದು ಈಗ ನಮ್ಮ ಕಡೆ ಹೇಗಿರುತ್ತೆ, ದೇವಸ್ಥಾನ ಅಂದರೆ ಒಂದು ದೇವಸ್ಥಾನ ಬಾಗಿಲು, ಆಮೇಲೆ ಒಳಗಡೆ ಗರ್ಭಗುಡಿ, ಆಮೇಲೆ ಈ ಥರದ್ದೆಲ್ಲ ಸಿಸ್ಟಮ್ ಅಲ್ಲ. ಇಲ್ಲಿ ನಾವು ಆವಾಗ ತೋರಿಸಿದ್ವಲ್ಲ ಮೇಲೆ ಹತ್ತಿ ಇಳಿಯೋದು, ಅದೇ ಟೆಂಪಲ್ ಆ್ಯಕ್ಚುಲಿ. ಆ ಮೇಯ್ನ್ ಏನು ಗರ್ಭಗುಡಿ ಇರುತ್ತಲ್ಲ ಅದಕ್ಕೆ ಯಾರಿಗೂ ಎಂಟ್ರಿ ಇರಲ್ಲ. ಈ ಪ್ರೀಸ್ಟ್ಸು ಅಥವಾ ಸ್ಪೆಷಲ್ ಲೊಕೇಶನ್ ಇದ್ದಾಗ ಮಾತ್ರ ಬಿಡ್ತಾರೆ. ಬಿಟ್ಟರೆ ಇಲ್ಲಿನ ಹೆಚ್ಚಿನ ಟೆಂಪಲ್ಗಳು ನನಗೆ ಟೆಂಪಲ್ ಅಂದಾಗ ನಾರ್ಮಲ್ ನಮ್ಮ ಭಾರತದಲ್ಲಿ ಬೇರೆ ಥರ ಇರುತ್ತೆ. ಹಂಗೆ ನಂಗೆ ಕೇಳಿಲ್ಲ ಹೇಳು, ಎಲ್ಲ ಹೌದು ಟೆಂಪಲ್ ಎಲ್ಲಿದೆ ಅಂತ. ಮೇಲೋಗಿ ಹತ್ತಿ ಇಷ್ಟೆಲ್ಲ ಸರ್ಕಸ್ ಮಾಡಿ ಬಂದ್ವಲ್ಲ ಅದೇ ಟೆಂಪಲ್ ಅಂತ ಹೇಳಿದೆ ಲಾಸ್ಟಿಗೆ. ಅಲ್ಲ ಅಂದರೆ ಒಂದೊಂದು ದೇಶದಲ್ಲಿ ಒಂದೊಂದು ಕಲ್ಚರು, ಒಂದೊಂದು ಟ್ರೆಡಿಷನ್ನು. ಬಟ್ ಅಟ್ಲೀಸ್ಟ್ ಇಲ್ಲಿ ನಂಬ್ತಾರಲ್ಲ ಜನ. ಹೌದು, ದೇವರು ಅದೆಲ್ಲ ನಂಬ್ತಾರೆ. ತುಂಬಾ ಹಿಂದೂ ದೇವತೆ ಎಲ್ಲ ಇದೆ ಅಲ್ಲ, ದೇವತೆಗಳು ತುಂಬ. ಹೌದು, ಆರಾಧನೆ ಮಾಡ್ತಾರೆ. ಅದು ಕೆಲವೊಂದು ಮೂರ್ತಿಗಳನ್ನು ನೋಡಿದಾಗ ಯಾವ ಲೆವೆಲಿಗೆ ಅದನ್ನು ಡಿಪಿಕ್ಟ್ ಮಾಡಿದ್ದಾರೆ ಅಂದರೆ ರೌದ್ರಾವತಾರ ತೋರುತ್ತೆ. ಹೌದು, ನನಗೆ ಎಲ್ಲ ಹಾಗೆ ಇದೆ. ಘಟೋತ್ಕಚ ನೋಡಿದ್ದಲ್ಲ, ಅದು ರೌದ್ರಾವತಾರನೇ ಇದೆ. ಕರೆಕ್ಟ್. ಏನೋ ಒಂದು ಇಟ್ಕೊಂಡು ಅಂದರೆ ಯಾವುದೋ ಒಂದು ಯುದ್ಧಕ್ಕೆ ಹೋಗುವಾಗ ಅಥವಾ ಒಂದು ಏನೋ ಒಂದು ಹೇಳ್ತೀವಲ್ಲ ರಾಕ್ಷಸರ ವಧೆಗೆ ಹೋಗುವಾಗ ಅಂಥದ್ದೆಲ್ಲ ಜಾಸ್ತಿ ನೋಡೋಕ್ಕೆ ಸಿಗುತ್ತೆ ನಿಮಗೆ. ಸೊ ಬಾಲಿಯಲ್ಲಿ ಲೆಕ್ಕನೇ ಇಲ್ಲ ಎಷ್ಟು ದೇವಸ್ಥಾನ ಇದೆ ಅಂಥೇಳಿ. ಇಂಪಾರ್ಟೆಂಟ್ ಅಂದರೆ ಕೆಲವುದಿದೆ. ನೀವು ಆ ಕಡೆ ಉಬ್ಬದ ಕಡೆಗೆಲ್ಲ ಹೋದರೆ ನಿಮಗೆ ರಾಯಲ್ ಹೆರಿಟೇಜ್ ಅರಮನೆಗಳು ಅದೆಲ್ಲ ನೋಡೋಕ್ಕೆ ಸಿಗುತ್ತೆ. ನಾವಂತೂ ಈ ಟ್ರಿಪ್ಪಲ್ಲಿ ಅದನ್ನು ಇಟ್ಕೊಂಡಿಲ್ಲ, ನೆಕ್ಸ್ಟ್ ಟ್ರಿಪ್ಪಲ್ಲಿ ಇಟ್ಕೊಂಡಿದ್ದೀವಿ. ನೆಕ್ಸ್ಟ್ ಟ್ರಿಪ್ ಯಾವಾಗ ಸ್ನೇಹ? ಬರುವ ಸ್ನೇಹಂಗೆ ಯಾವ್ದಾದ್ರು ಪ್ಲೇಸ್ ಇಷ್ಟ ಆಯ್ತಂದರೆ ಪದೇ ಪದೇ ಹೋಗ್ತಾ ಇರ್ತಾಳೆ ಅಲ್ವಾ? ನನಗೂ ಹಾಗೆ ಯಾವ್ದಾದ್ರು ಪ್ಲೇಸ್ ಇಷ್ಟ ಆಯ್ತು ಅಂದರೆ ನಾನು ಪದೇ ಪದೇ ಹೋಗ್ತಾ ಇರ್ತೀನಿ. ಈಗ ನೋಡಿ ಮಾವನ ಮನೆಗೆ ಹೋಗ್ತಾ ಇರ್ತೀನಿ ನಾನು. ಒಂದೆಂತ ಗೊತ್ತಾ ಸ್ನೇಹ, ಈ ಥರ ಟೂರಿಗೆ ಬಂದಾಗ ಆರಾಮಾಗಿ ನಡೆದು ನನಗೊಂದು ಹೆದರಿಕೆ ಅಂದರೆ ಇದು ಎಳ್ಕೊಂಡು ಹೋದ್ರೆ ಅಂತ. ಎಳ್ಕೊಂಡು ಹೋಗುತ್ತೆ, ಜಾಗ್ರತೆ ಇರ್ಬೇಕು ಅಷ್ಟೇ. ಈಗ ನಿನ್ನೆ ಎತ್ಕೊಂಡು ಹೋಗುತ್ತೆ, ಅದಕ್ಕೇನೋ ಪೇರ್ಲೈನ್ ಸಿಕ್ಕಿದೆ. ಬಾಯ್ ಈ ಕಡೆ. ಒಂದು ನಿಮಿಷ. ಹಾಯ್ ಬಾಯ್ ಡೂಡ್ ಗುರು. ಹಾಂ ಬಾರೋ ಈ ಕಡೆ. ಅಲ್ಲ ಇಷ್ಟು ಗ್ಯಾಪಲ್ಲಿದ್ರೆ ಅವಳು ಕೂಗೋದು ನೋಡಿ, ತುಂಬ ಗ್ಯಾಪಲ್ಲಿದೆ. ಯಾವ ಲೆವೆಲಿಗೆಲ್ಲ ಪೋಸ್ ಕೊಡ್ತಿದ್ದೆ ನೋಡಿ. ಅದು ವಿಡಿಯೋ ಗೊತ್ತಾಯ್ತು, ಯೂಟ್ಯೂಬಲ್ಲಿ ಬರ್ತೀನಿ ಅಂತೇಳಿ. ಬಾಯ್ ಬಾಯ್ ಬಾಯ್. ಅದೇನೋ ತಿಂತಾ ಇತ್ತು. ತುಂಬಾ ಇದೆ ಮಂಗ. ಆ್ಯಕ್ಚುಲಿ ಅಲ್ಲೊಂದು ಮೂರ್ತಿ ಇತ್ತಲ್ಲ ಸ್ನೇಹ, ಹೌದು, ಅಲ್ಲೂ ಹಾಗೆ ಅದ್ರ ಹತ್ರ ಆ ಕಡೆ ಈ ಕಡೆ ಎಲ್ಲ ಮಂಗಗಳು. ಮೂರ್ತಿ ಮೇಲೆ ಒಂಥರ ಕಮಾನ್ ತರ ಮಾಡಿದ್ದಾರೆ. ಆ ಕಮಾನ್ ಮೇಲೆ ಎಲ್ಲ ಮಂಗಂದು ವಿಗ್ರಹ ಇದೆ. ಅದೇ ಹೇಳಿದ್ ನಾನು, ಮಂಗನ ವಿಗ್ರಹ ಇದೆ ಅಂದರೆ. ಹಬ್ಬ ಅಂತಿಂತು ಹೊರಗೆ ಬಂದ್ವಿ. ಪಾರ್ಕಿಂಗ್ ಲಾಟಿಗೆ ಬಂದ್ವಿ ವಾಪಸ್. ಸೊ ಎಸ್, ತುಂಬಾ ಇಂಟ್ರೆಸ್ಟಿಂಗ್ ಇದೆ ಬಾಲಿನ ಪ್ಲೇಸ್ಗಳು, ಬಾಲಿಯಲ್ಲಿರೋ ಕಲ್ಚರು, ಬಾಲಿಯಲ್ಲಿರೋ ಜನ ಅಂತೂ ಸಖತ್ತಾಗಿದ್ದಾರೆ ಇಲ್ಲಿನವರು. ತುಂಬ ಸ್ಮೈಲಿ ಫೇಸ್ ಇಟ್ಕೊಂಡು ಮಾತಾಡ್ತಾರೆ. ಆಮೇಲೆ ನಿಮಗೆ ಚೌರ ಅಂದರೆ ಆಲ್ರೆಡಿ ಎಕ್ಸ್ಪೆನ್ಸಿವೆ, ಬಟ್ ನಿಮಗೆ ಏನು ರೇಟ್ ಇದೆಯಲ್ಲ ಅದೇ. ಮತ್ತು ನಿಮ್ಗೆ ಸುಮ್ಮನೆ ವಾಪಸ್ಸು ಸ್ಕ್ಯಾಮ್ ಮಾಡೋದು, ಫಸ್ಟಿಗೊಂದು ರೇಟ್ ಹೇಳೋದು, ಆಮೇಲೆ ಇನ್ನೊಂದು ರೇಟ್ ಹೇಳೋದು, ಆ ಥರ ಎಲ್ಲ ಇಲ್ಲ.
ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀವಿ. ಅಲ್ಲ ರೀತು ನಾನೀಗ ಅಯ್ಯೋ ಅಂತ ಹೇಳಿದೆ ಅಲ್ಲ, ಅದು ಮೋಸ್ಟ್ಲಿ ಬಂದಿರ್ಬೋದು. ಯಾಕೆ ಅಂದರೆ ಅದು ಉಪ್ಪು ನೀರು ಬಾಯಿಗೆ ಹಾಕೊಂಡೆ ಉಪ್ಪು ನೀರು. ಇರಲಿ, ಆಲ್ ದ ಬೆಸ್ಟ್. ಇಲ್ಲಿ ಒಂದು ಪ್ರಸಾದ ಅಂತ ಅನ್ಕೋ. ನಾವು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀವಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸಿ ಯು.